ಶ್ರೀಗುರುಭ್ಯೋ ನಮಃ. ಲಕ್ಷ್ಮೀಪದೇ ಪದಾಂಭೋಜಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮು ಬಾಲಾನಾಂ ಬೋಧಸಿದ್ಧಯೇ. ಹಿಂದೆ ಭಾವದ ಲಕ್ಷಣ ಅದನ್ನ ಪರೀಕ್ಷೆ ಮಾಡಿ ನೋಡಿದೀವಿ. ಈಗ ಅಭಾವ ಅಂದ್ರೆ ಏನು ಹಾಗೆ ಅಂತ ಅದರ ನಿರೂಪಣೆ. ನಾನು ಕಿಮಿದಂ ಅಭಾವತ್ವಂ. ಅಭಾವ ಅಂದ್ರೆ ಏನು ನೋಡಿ, ಅಭಾವತ್ವ ಅಂತ ಹೇಳ್ತಾರೆ. ಅಭಾವತ್ವ ಅಂದ್ರೆ ಅದು ಒಂದು ಧರ್ಮ. ಮನುಷ್ಯರಲ್ಲಿ ಇರತಕ್ಕ ಧರ್ಮ ಮನುಷ್ಯತ್ವ. ಅದೇ ತರ ಅಭಾವ, ಆ ಅಭಾವದ ಧರ್ಮವನ್ನ ಅಭಾವತ್ವ ಹಾಗೆ ಅಂತ ಹೇಳ್ತೀವಿ. ಆ ಅಭಾವ ಅಂದ್ರೆ ಏನು? ಭಾವ ಭಿನ್ನತ್ವಂ ಹಾಗೆ ಅಂತ ಹೇಳ್ತೀವಿ. ಅಂದ್ರೆ ಅಭಾವದ ಲಕ್ಷಣವನ್ನ ಭಾವಕ್ಕಿಂತ ಭಿನ್ನವಾಗಿರೋದು, ಡಿಫರೆಂಟ್ ದೆನ್ ಆರ್ ಅದರ್ ದೆನ್ ಭಾವ ಹಾಗೆ ಅಂತ ಹೇಳಿದ್ರೆ, ಇದೆಲ್ಲ ನಾವು ಹಿಂದೆ ನೋಡಿದಂತಾನೆ ಹೇಗೆ ಭಾವಕ್ಕೆ ನಾವು ನೋಡಿದ್ದೀವಿ ಅದೇ ರೀತಿಯಾಗಿ ಆ ಒಂದು ಪರೀಕ್ಷೆಯನ್ನ ಇಲ್ಲೂ ಸೇಮ್ ವಿಚಾರವೇ ಬರುತ್ತದೆ. ಇಲ್ಲಿ ಸ್ವಲ್ಪ ಭಾವ ಭಿನ್ನತ್ವಂ, ಭಾವಕ್ಕೆ ಅಲ್ಲಿ ಅಭಾವ ಭಿನ್ನತ್ವ ಅಂತ ಪ್ರಾರಂಭ ಮಾಡಿದೀವಿ. ಭಾವದ ಲಕ್ಷಣವನ್ನು ನೋಡಿದಾಗ ಅಭಾವಕ್ಕೆ ಭಿನ್ನವಾದದ್ದು ಅಂತ ನೋಡಿದೀವಿ. ಇಲ್ಲಿ ಅಭಾವ ಅಂದ್ರೆ ಏನು ಹಾಗೆಂದ್ರೆ ಭಾವಕ್ಕೆ ಭಿನ್ನವಾದದ್ದು ಹಾಗೆ ಅಂತ ನೋಡಿದ್ರೆ, ಭಾವಸ್ಯ ಅಭಾವ ಭಿನ್ನತ್ವೇನ ಅನ್ಯೋನ್ಯಾಶ್ರಯ, ಆ ರೀತಿಯಾಗಿ ನಾವು ಹೇಳಿದ್ರೆ ಅನ್ಯೋನ್ಯಾಶ್ರಯ ದೋಷ ಬರುತ್ತದೆ. ನಚ ಭಾವತ್ವಂ ಅನ್ಯದೇವ ಇತಿ. ಅಂದ್ರೆ ಅನ್ಯೋನ್ಯಾಶ್ರಯ ಯಾಕೆ ಬರುತ್ತದೆ ಹಾಗೆ ಅಂದ್ರೆ, ಭಾವ ಅದು ಅಭಾವ ಅಂದ್ರೆ ಭಾವಕ್ಕೆ ಭಿನ್ನವಾದದ್ದು ಹಾಗೆ ಅಂದ್ರೆ, ಭಾವವನ್ನ ಏನಂತ ಹೇಳ್ತೀವಿ, ಅಭಾವಕ್ಕೆ ಭಿನ್ನವಾದದ್ದು. ಇದಕ್ಕೆ ಅದು ಭಿನ್ನ, ಅದಕ್ಕೆ ಇದು ಭಿನ್ನ ಅಂದ್ರೆ ಕೊನೆಯಲ್ಲಿ ಯಾವುದು ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಅನ್ಯೋನ್ಯಾಶ್ರಯ ದೋಷ ಹಾಗೆ ಅಂತ. ಇನ್ನು ಇನ್ನು ಹೇಳ್ಬೋದು, ನಚ ಅನ್ಯೋನ್ಯಾಶ್ರಯ ದೋಷ ಬರೋದಿಲ್ಲ. ಯಾಕೆಂದ್ರೆ ಭಾವಕ್ಕೆ ನಾವು ಬೇರೆ ರೀತಿಯಾಗಿ ಹೇಳ್ತೀವಿ ಹಾಗೆ ಅಂತ, ಅಭಾವದಿಂದ ಭಿನ್ನ ಅಂತ ಹೇಳೋದಿಲ್ಲ. ಹಾಗೆಂತ ಹೇಳಿದ್ರೆ ಅನ್ಯೋನ್ಯಾಶ್ರಯ ದೋಷ ಬರೋದಿಲ್ಲ ಅಂತ ಹೇಳಿದರೆ, ಘಟದಲ್ಲಿ ಘಟೆ ಅತಿವ್ಯಾಪ್ತಿ ತಥಾತ್ವೇ ಘಟೆ ಅತಿವ್ಯಾಪ್ತಿ. ಯಾಕೆ? ಘಟಾಭಾವವು ಘಟದಿಂದ ಭಿನ್ನವಾಗಿದೆ. ಭಾವಕ್ಕಿಂತ ಭಿನ್ನವಾದದ್ದು ಅಂತ ಹೇಳಿದ್ರೆ, ಭಾವಕ್ಕಿಂತ ಭಿನ್ನವಾದದ್ದು ಘಟದಲ್ಲೂ ಇದೆ. ಘಟವು ಕೂಡ ಭಾವಕ್ಕಿಂತ ಭಿನ್ನವಾದದ್ದೇ. ಘಟಪಟ ಯಾವುದೇ ತೆಗೆದುಕೊಂಡು ಕೂಡ ಅಲ್ಲೆಲ್ಲ ಅತಿವ್ಯಾಪ್ತಿ ಬರುತ್ತದೆ. ಯಾಕೆಂದ್ರೆ ಅದು ಕೂಡ ಏನಾಗಿದೆ, ಇಟ್ ಈಸ್ ಡಿಫರೆಂಟ್ ದೆನ್ ಭಾವ. ಅದರಿಂದ ಘಟದಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದರಿಂದ ಯಾವುದೇ ಪದ ತೆಗೆದುಕೊಂಡ್ರು ಕೂಡ ಅದು ಅತಿವ್ಯಾಪ್ತಿ ದೋಷ ಬರುತ್ತದೆ ಹಾಗೆ ಅಂತ. ತಸ್ಯ ಯತ್ಕಿಂಚಿತ್ ಭಾವ ಭಿನ್ನತ್ವ, ಯಾವುದೋ ಒಂದು ರೀತಿಯಿಂದ ಭಾವಕ್ಕಿಂತ ಅದು ಬೇರೆಯಾಗಿ ಅದರಿಂದ ಅದು ಅತಿವ್ಯಾಪ್ತಿ ದೋಷ ಬರುತ್ತದೆ ಹಾಗೆ ಅಂತ ಅದರ ಅಭಿಪ್ರಾಯ. ಇನ್ನು ಭಾವತ್ವ ಅನಧಿಕರಣತ್ವಂ ಇತಿ ಚೇನ್ನ ಭಾವತ್ವೇ ಅತಿವ್ಯಾಪ್ತಿ ತಸ್ಯ ಭಾವತ್ವ ಅನಧಿಕರಣತ್ವಾತ್ ಹಾಗೆ ಅಂತ. ಭಾವತ್ವ ಅನಧಿಕರಣ, ಅಧಿಕರಣ ಅಂದ್ರೆ ಆಶ್ರಯವಾದದ್ದು ಅಂತ ಅರ್ಥ. ಭಾವಕ್ಕೆ ಅಧಿಕರಣ, ಭಾವತ್ವಕ್ಕೆ ಅಧಿಕರಣವಾಗಿರೋದು. ಭಾವತ್ವಕ್ಕೆ ಅನಧಿಕರಣ ಅಂದ್ರೆ ಅದು ಅಭಾವ ಅಂತ. ಭಾವಕ್ಕೆ ಆಶ್ರಯವಾಗದೆ ಇರೋದು ಅದನ್ನು ಅಭಾವ ಅಂತ ಕರಿತೀವಿ ಹಾಗಂತ ಹೇಳಿದ್ರೆ, ಭಾವತ್ವೇ ಅತಿವ್ಯಾಪ್ತಿ, ಭಾವತ್ವದಲ್ಲಿ ಅತಿವ್ಯಾಪ್ತಿ. ಇದೆಲ್ಲ ಹಿಂದೆ ಬಂದಂತೇನೆ. ಭಾವತ್ವದಲ್ಲಿ ಅತಿವ್ಯಾಪ್ತಿ ಬರುತ್ತದೆ
ಯಾಕೆ? ಭಾವತ್ವದಲ್ಲಿ ಭಾವತ್ವ ಇರುವುದಿಲ್ಲ. ಭಾವತ್ವದಲ್ಲಿ ಭಾವತ್ವ ಇರೋದಿಲ್ಲ. ರೂಪದಲ್ಲಿ ರೂಪ ಇರೋದಿಲ್ಲ, ರೂಪತ್ವ ಇರೋದಿಲ್ಲ. ಸಾರಿ, ರೂಪದಲ್ಲಿ ರೂಪತ್ವ ಇರುತ್ತದೆ, ಆದ್ರೆ ರೂಪತ್ವದಲ್ಲಿ ರೂಪತ್ವ ಇರೋದಿಲ್ಲ. ಗುಣದಲ್ಲಿ ಗುಣತ್ವ ಇದೆ, ಆದರೆ ಗುಣತ್ವದಲ್ಲಿ ಗುಣತ್ವ ಇರೋದಿಲ್ಲ. ಅದೇ ತರ ಭಾವದಲ್ಲಿ ಭಾವತ್ವ ಇರುತ್ತದೆ, ಆದರೆ ಭಾವತ್ವದಲ್ಲಿ ಭಾವತ್ವ ಇರೋದಿಲ್ಲ. ಅದರಿಂದ ತಸ್ಯ ಭಾವತ್ವ ಅಧಿಕರಣತ್ವ ಭಾವತ್ವ ಅನಧಿಕರಣತ್ವಸ್ಯ ಅಭಾವ ರೂಪತ್ವೇನ ಆತ್ಮಾಶ್ರಯಾಚ್ಚ. ಭಾವತ್ವೇ ಅತಿವ್ಯಾಪ್ತಿ ಬಂತು. ಅದೇ ತರ ಭಾವತ್ವದಲ್ಲಿ ಭಾವತ್ವ ತನ್ನೊಳಗೆ ತಾನೇ ಇದೆ ಹಾಗೆ ಅಂತ ಹೇಳಿದಂತೆ ಆಯಿತು. ಅದು ಆತ್ಮಾಶ್ರಯ ಎನ್ನುವ ದೋಷಕ್ಕೂ ಕೂಡ ಕಾರಣವಾಗುತ್ತದೆ. ಅದರಿಂದ ಭಾವತ್ವ ಅನಧಿಕರಣತ್ವವನ್ನು ಹೇಳಿಕ್ ಬರೋದಿಲ್ಲ ಹಾಗೆ ಅಂತ ಅದರ ಅಭಿಪ್ರಾಯ. ಇನ್ನು ಪ್ರತಿಯೋಗಿ ಜ್ಞಾನಾಧೀನ ಜ್ಞಾನತ್ವಂ ತತ್ ಅಂತ ಒಂದು ವಿಚಾರ ಬರುತ್ತದೆ. ಅದನ್ನ ಮತ್ತೆ ನೋಡಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.